ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡೋರೆ ಅಂತೀರಾ? ಮಾಡಿದ್ದಾರೆ ಸ್ವಾಮಿ, ಸಾಕಷ್ಟು ಮಾಡಿದ್ದಾರೆ. ಅಭಿವೃದ್ಧಿ ಇನ್ನೂ ಮಾಡಬೇಕು ಅಂತ ಈ ಕೊಳ್ಳಳ್ಳಿ ರೋಡು ಸಂಗಮ ರೋಡ್ನ ಹೊಡಿಬೇಕಂತ ಡಿಸೈಡ್ ಮಾಡ್ಕೊಂಡವ್ರೆ. ಬುದ್ಧಿ ಪೂಜೆ ಮಾಡ್ತೀನಿ ಅಂತ ಹೇಳವ್ರೆ. ಭಾಳ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ಮುಂದಿನ ಮುಖ್ಯಮಂತ್ರಿ ಅವರಾಗಲಿ ಅಂತ ನಮ್ಮ ಜನಾಂಗದ ಪರ ನಾವು ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ಬೇಕು ಸರ್. ಯಾಕೆಂದ್ರೆ ಇಲ್ಲಿ ಮೇಕೆದಾಟು ಯೋಜನೆ ರೈತರಿಗೆ ಭಾಳ ಒಳ್ಳೆ ಕೆಲಸ ಮಾಡವ್ರೆ. ಅವ್ರ ತಮ್ಮವರು ಸೂರ್ಯವ್ರು ಅವರಲ್ಲ, ನರಾಗದಲ್ಲಿ ಸಖತ್ ಕೆಲಸ ಮಾಡವ್ರೆ. ಈ ನಮ್ಮ ಇಂಡಿಯಾಕ್ಕೇನೆ ಒಳ್ಳೆ MP ಅಂತ ಹೆಸರು ಮಾಡಿದ್ದಾರೆ ಪುಣ್ಯಾತ್ಮ ಅವರು. ಅಂಥವರು ಅಧಿಕಾರದಲ್ಲಿ ಇರಬೇಕು, ಜನಗಳ ಸೇವೆ ಮಾಡ್ಬೇಕು ಸ್ವಾಮಿ. ಓಕೆ ಓಕೆ ಅಣ್ಣ, ಆಯ್ತು ಅಣ್ಣ. ಲಿಂಗರಾಜು ಅಂತನಾ? ಏನ್ ಕೆಲಸ ಮಾಡ್ತೀರಾ ನೀವು? ಎಲ್ಲಿದೆ ಊರೇನಾ? ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಹೆಂಗೆ? ಒಳ್ಳೆಯವರು ಕೆಲಸಗಳು ಮಾಡ್ತಾರೆ. ಇಲ್ಲಿವರೆಗೂ ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಮತ್ತೆ CM ಆಗ್ಬೇಕು ಅನ್ಕೊಂಡವ್ರೆ, ಹೆಂಗೆ ಆಯ್ತಾರಾ? ಆಯ್ತಾರೆ ಗ್ಯಾರಂಟಿ ಐತಿ. ನಿಮ್ಮ ಹೆಸರೇನಾ ಅಣ್ಣ? ಚಂದನ. ನಿಮ್ಗೆ ಎಷ್ಟು ವರ್ಷ? 26. ನಿಮ್ಗೆ ವೋಟರ್ ID ಐತೆ, ಹಂಗಾರೆ ಧೈರ್ಯವಾಗಿ ಮಾತಾಡ್ಬೋದಪ್ಪ. ನಂತರನೇ ಇದೆಯಾ ಅಣ್ಣ? ನನ್ನ ತಮ್ಮನ ಅಣ್ಣ ನಮ್ಮ ಅಣ್ಣ ಏನೇ ಆದ್ರೂ. ಏನಣ್ಣ ಮತ್ತೆ ಹೆಂಗಣ್ಣ ಡಿ ಕೆ ಶಿವಕುಮಾರ್ ಅವರು? ಎಲ್ಲ ಒಳ್ಳೆ ಕೆಲಸ ಮಾಡ್ತಾವ್ರೆ. ಈ ಕನಕಪುರ ಕಾಲೇಜ್ ಎಲ್ಲ ತತ್ತವ್ರೆ, ಏರ್ಪೋರ್ಟ್ ತತ್ತವ್ರೆ. ಎಲ್ಲ ತಂದ್ರೆ ನಮ್ಮ ಕನಕಪುರ ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗುತ್ತೆ. ಅವ್ರು ನೆಕ್ಸ್ಟ್ CM ಅಂದ್ರೆ ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಹೌದಾ? ಈಗ CM ಆಗ್ಬೇಕು ಅಂತ ಅನ್ಕೊಂತೀರಾ? ಆಯ್ತಾರ ಈ ಸಲ CM? ಆಯ್ತಾರೆ, ಆಗ್ಬೇಕು. ಬೇರೆ ಏನು ಅಭಿವೃದ್ಧಿ ಮಾಡ್ತಾರೆ CM ಆದ್ರೆ? ಇನ್ನ ಒಳ್ಳೊಳ್ಳೆ ಕೆಲಸಗಳು ಜಾಸ್ತಿ, ಬಡವ್ರಿಗೆಲ್ಲ ಮನೆ ಮಾಡ್ಕೊಡ್ತಾರೆ. ಸೈಟ್ ಇದ್ದವ್ರೆ ಸೈಟ್ ಮಾಡ್ಕೊಡ್ತಾವ್ರೆ. ಎಲ್ಲ ಮಾಡಿದ್ರೆ ಇನ್ನೂ ಬೆಳೀತಾರೆ ಅಂತ ನಮ್ಗೆ ಅನಿಸ್ತದೆ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನಮಗೆ ತುಂಬ ಸಹಾಯ ಮಾಡಿದ್ದಾರೆ ನಮ್ಮೂರಿನಲ್ಲಿ. ಅವರು ಮುಂದೆ ಅವರೇ ನಿಂತ್ಕೊಳ್ಳಿ ಕಾಂಗ್ರೆಸ್ಗೆ, ಅವರೇ ನಮಗೆ ತುಂಬ ಉಪಕಾರ ಮಾಡಿದ್ದಾರೆ. ನಮಗೆ ನಮ್ಮೂರಿನಲ್ಲಿ ಅವರೇ ಇಲ್ಲಿ ಅಂತ ನಾನು ಇಷ್ಟಪಡ್ತೀನಿ. ಅವರೇ ಕಾಂಗ್ರೆಸ್ಗೆ ಮುಂದೆ ಬರಲಿ, ಅವ್ರಿಗೆ ಓಟ್ ಹಾಕೋದು ನಾವು, ಬೇರೆ ಯಾರಿಗೂ ಹಾಕಲ್ಲ. ಮತ್ತು ಅವರು ತುಂಬ ಊರಿಗೆಲ್ಲ ಸಹಾಯ ಮಾಡಿದ್ದಾರೆ, ಮತ್ತು ದುಡ್ಡು ಬರುವಂಗೂ ಮಾಡಿದ್ದಾರೆ ನಮಗೆಲ್ಲ. ಅಷ್ಟು ಬಿಟ್ರೆ ಇನ್ನೇನು ಹೇಳಕ್ ಸಾಧ್ಯ ಇಲ್ಲ ಸರ್. CM ಆಗ್ಬೇಕಾ ಡಿ ಕೆ ಶಿವಕುಮಾರ್ ಅವರು? ಆಗಿದ್ದಾರೆ. CM ಆಗ್ಬೇಕಾ? ಆಗ್ಬೇಕು ಸರ್. ಹೌದು. ಏನ್ ಬಿಟ್ಕೊಡ್ತಿಲ್ವಾ ಯಾರು? ಹೆಂಗೆ? ಏನೂ ಇಲ್ಲ, ಅವ್ರು ಗೆಲ್ತಾ ಇದ್ದಾರೆ ಒಟ್ಟಿನಲ್ಲಿ. ಯಜಮಾನ್ರೆ, ಬಿಸಿಲಲ್ಲಿ ಬಂದು ಕೂತಿದ್ದೀರಾ, ಯಾಕೆ ಆಯಾಸ ಆಗಲ್ವಾ ನಿಮ್ಗೆ? ಮಂಡಿ ನೋವು ಜಾಸ್ತಿ ಹೇಳ, ತಿರ್ಗಾಡಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೀರಾ ಅಂತೀರಾ? ಆರಾಮಾಗಿ ಕೂತಿದ್ದೆ. ನಾಷ್ಟ ಮಾಡಿದ್ರಾ? ಆಯ್ತು. ಏನ್ ತಿಂದ್ರಿ? ಇದು ಚಪಾತಿ ತಿಂದ್ರಾ? ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿದ್ದೀರಾ ನೀವು? ನೋಡಿದ್ದೀನಿ ಬುಡಿ ಹೇಳ, ನೋಡಿದ್ದೀನಿ ಬುಡಿ. ಹಿಂಗೆ ಮಾತಾಡ್ಸಿದ್ದೀರಾ? ಮಾತಾಡಿಲ್ಲ. ಯಾಕೆ ಇದೇ ಊರ ನಿಮ್ದು? ದೊಡ್ಡಹಳ್ಳಿದಿನ? ಮತ್ತೆ ಯಾಕೆ ಮಾತಾಡ್ಸಿಲ್ಲ ನೀವು? ಎಲ್ಲ ನಮ್ಮಂತವ್ರು ಆಗೋದಿಲ್ಲ. ಹಂಗಂತೀರಾ? ಯಾಕೆ ಹಂಗಂದ್ರೆ ಅವ್ರು ಇನ್ನೂ ಚಿಕ್ಕ ಹುಡುಗ ಇದ್ದಾಗ್ಲೂ ಏನು ನಿಮ್ ಜೊತೆಗೆ ಮಾತಾಡಿದ್ದು ಇಲ್ವಾ? ಅಯ್ಯೋ, ಹೋಗಿದ್ದೀನಿ ಮನೆಗೆ, ಬೆಂಗಳೂರಿಗೆ. ಇದಾಯ್ತು, ಅವೆಲ್ಲ ಆಯ್ತು ಬಿಡಿ. ಹೌದಾ? ಮತ್ತೆ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡವ್ರ ಡಿ ಕೆ ಶಿವಕುಮಾರ್ ಅವರು? ಅವ್ರು ನಮಗ್ ಗೊತ್ತಿಲ್ಲ ಅಣ್ಣ. ಬೆಂಗಳೂರಲ್ಲಿ ಇದ್ದು, ನಮ್ಮ ಮಗಳ ಮನೇಲಿದ್ದು, 5 ತಿಂಗಳಾಯ್ತು ಬಂದು. ತಿಂಗಳಾಯ್ತಾ? ಹೋಗಿ ಹಿಂಗನ್ಸುತ್ತೆ, ಡಿ ಕೆ ಶಿವಕುಮಾರ್ ಅವ್ರು CM ಆಗ್ಬೇಕಾ? ಅವ್ರ ಹಣೆ ಬರ ಅಣ್ಣ, ಹೇಳಕ್ಕಾಗೋದಿಲ್ಲ. ಅವ್ರ ಹಣೆ ಬರ, ಅದೃಷ್ಟ ಇದ್ದಷ್ಟು. ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡವ್ರೆ. ಎಲ್ಲ ಹಿಂಗೆ ಅಭಿವೃದ್ಧಿ ಎಲ್ಲ ನಿಮ್ಗೆ ಏನು ತೊಂದರೆ ಇಲ್ಲ? ಏನೇನು ತೊಂದರೆ ಏನಿಲ್ಲ. CM ಆಗ್ಬೇಕು ಅನ್ಕೊಂಡವ್ರೆ, CM ಆಯ್ತಾರಾ? ಆಯ್ತಾರೆ, ಯಾವಾಗ ಆಗ್ಲಿ ಅಂತ ನಾವು ಕಾಯ್ತಾ ಇರೋದು. ಈ ಒಂದು ಇದ್ರಲ್ಲ ಸಂದರ್ಭದಲ್ಲಿ ಆಯ್ತಾರಾ? ಹಿಂಗೆ ಈ ಇದ್ರಲ್ಲೇ ಆಗ್ಬೇಕು ಅಂತ. ಪಂಚಾಯತಿ ಎಲೆಕ್ಷನ್ ನಡೆಯೋ ಹೊತ್ತಿಗೆ ಅವರು CM ಆಗ್ಬೇಕು, ಆಮೇಲೆ ಪಂಚಾಯತಿ ಎಲೆಕ್ಷನ್ ಮಾಡ್ಬೇಕು ಅಂದ್ಬಿಟ್ಟು ಇದು ಮಾಡವ್ರೆ. ಅವ್ರದ್ದು ಏನು ಸೆಲೆಬ್ರೇಷನ್ ಮಾಡ್ತೀರಾ? ಹಿಂಗೆ ಮಾಡ್ತೀವಿ. ಎಲ್ಲಿ ಮಾಡ್ತೀರಾ? ಇಲ್ಲಿಯೇ ದೊಡ್ಡಹಳ್ಳಿಲಿ. ದೊಡ್ಡಹಳ್ಳಿ ಅರೇಂಜ್ ಎಲ್ಲ ಮಾಡ್ಕೊಂಡಿದ್ದೀರಾ? ಎಲ್ಲ ಮಾಡ್ಕೊಂಡಿರ್ತಾರೆ, ಅಧ್ಯಕ್ಷರುಗಳು ಇರ್ತಾರಲ್ಲ, ಮಾಡಿರ್ತಾರೆ. ನಮಗೆ ಮುಖ್ಯಮಂತ್ರಿ ಆಗಬೇಕು ಅವರು. ನಮ್ಮ ಉಯ್ಯಂಬಳ್ಳಿ ಮನುಷ್ಯರು, ಉಯ್ಯಂಬಳ್ಳಿ ಹೋಬಳಿ ಅವರು, ನಮ್ಮೂರ ಮನುಷ್ಯರು, ನಮ್ಮ ಸಾಹೇಬರು. ನಮ್ಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಭಾಳ 100ಕ್ಕೆ 100% ಆಸೆ. ಅದು ಅವ್ರು ಮುಖ್ಯಮಂತ್ರಿ ಆಗಬೇಕು. ಏನು ತಡೆ ಹೊಡ್ತಿರ್ಬೋದಣ್ಣ ಡಿ ಕೆ ಶಿವಕುಮಾರ್ ಅವರು CM ಆಗ್ತಲೇ ಅಂತ? ಏನು ತಡೆ ಹೊಡ್ತಿದೆ? ತಡೆ ಏನಿಲ್ಲ, ಇವೆಲ್ಲ ಕೆಲಸ ಚೆನ್ನಾಗಿ ಮಾಡ್ತಾವ್ರೆ, ಎಲ್ಲ ಇದು ಮಾಡ್ತಾವ್ರೆ. ಅದರಿಂದ ನಮ್ಗೆ CM ಆಗಬೇಕು ಅಂತ ಆಸೆ ಅಷ್ಟೇ, ಇನ್ನೇನಿಲ್ಲ. ಆಯ್ತಾರ ಇದೇ ವರ್ಷದಲ್ಲಿ? ಆಗಬೇಕು ನೋಡೋ, ಭಗವಂತ ಏನು ಮಾಡೋದು. ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡೋರು? ಚೆನ್ನಾಗಿ ಮಾಡೋರು.
ಆ ಶಿವಾಜ್ ಮೂರ್ತಿ ತಾಯಿಂದ ಅವ್ರ ಹೆಸರು ಶಿವಕುಮಾರ್ ಅಂತ ಅವರು ಶಿವಾಜ್ ಮೂರ್ತಿ ಹೆಸರೇ ಅವ್ರಿಗೂ ಕಟ್ಟಿರೋದು. ಅದರಿಂದ ನಮಗೆ ಅಭಿವೃದ್ಧಿ ಮಾಡಿದ್ರೆ ಅವರು ನಮಗೆ ಸಿ ಎಮ್ ಆಗಬೇಕು. ಅವ್ರು ಹುಟ್ಟುಹಬ್ಬ ಐತೆ, ನಾಳೆ ಆಚರಣೆ ಏನಾದ್ರು ಮಾಡ್ತಿದ್ದೀರಾ ಹೆಂಗೆ? ಎಲ್ಲ ಮಾಡೋದು ಮಾಡ್ತಾರೆ ಬಿಡಿ. ಮಳವೆ ಕುಪ್ಪೆ ಅಣ್ಣ, ಹೆಂಗಣ್ಣ ನಾಷ್ಟ ಮಾಡಿದ್ರಾ? ಆಯ್ತಣ್ಣ. ಇಷ್ಟಲ್ಲ ಆರಾಮಾಗಿ ಕುಂದ್ ನಿಂತಿದ್ರ, ಏನ್ ಪಂಚರ್ ಹಾಕ್ಸಕ್ ಬಂದ್ರ? ಪಂಚರ್ ಗಾಡಿ ಅಣ್ಣ. ಯಾವ ಗಾಡಿನ? ಟ್ರ್ಯಾಕ್ಟ್ರು. ಟ್ರ್ಯಾಕ್ಟರ್ ಪಂಚರ್ ಉಳ್ಮೆ ಮಾಡ್ತೀರಾ? ಹೌದು ಸರ್. ರೈತರಾ? ರೈತರಣ್ಣ. ಏನ್ ಬೆಳಿತೀರಾ? ಕಡಲೆಕಾಯಿ, ರಾಗಿ, ರೇಷ್ಮೆ, ಭತ್ತ ಎಲ್ಲ ಬೆಳಿತೀವಿ. ಶ್ರೀಮಂತರೇನ ಹಂಗಾರೆ? ಪರವಾಗಿಲ್ಲ. ಏನ್ರಿ ಮಳೆ ಇಲ್ಲ ಬೆಳೆ ಇಲ್ಲ ಕಾಯ್ಕ ಕೂತೀವಿ. ಮಳೆ ಇಲ್ಲ ಬೆಳೆ ಇಲ್ಲ, ವರ್ಷ ಮಳೆ ಇಲ್ಲ, ನೀರ್ ಬರಗಾಲ ಹೊಡಿತಾರೆ. ಹೋಗ್ಲಿ, ನಿಮ್ ಸಾಹೇಬ್ರ ಹೆಂಗೆ ಡಿ ಕೆ ಶಿವಕುಮಾರ್ ಅವರು? ನಮ್ ಸಾಹೇಬ್ರ ನಮ್ಮ ಕಡೆ ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ನಮ್ಗೆಲ್ಲ ಪರವಾಗಿಲ್ಲ, ಸೌಲಭ್ಯ ಎಲ್ಲ ಮಾಡ್ಕೊಟ್ಟವ್ರೆ. ಎಲ್ಲ ಕಡೆ ಸಂತುಷ್ಟ ಆಗಿದೆ. ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ, ನಮ್ ಕಡೆ ಏನು ತೊಂದರೆ ಇಲ್ಲ, ಎಲ್ಲ ಅನುಕೂಲ ಮಾಡವ್ರ ನಮ್ಗೆ. ಹೌದಾ? ಈಗ ಸಿಎಂ ಆಗ್ಬೇಕು ಅಂತ ಓಡಾಡ್ತವ್ರೆ, ಸಿಎಂ ಆಯ್ತಾರ ಹೆಂಗೆ? ಆಯ್ತಾ ಸರ್? ಸಿಎಂ ಖಂಡಿತ ಆಗ್ಲೇಬೇಕು. ಆದ್ರೆ ನಮ್ಗೆ ಒಂದು ಅನುಕೂಲ ಆಗುತ್ತೆ. ಅವ್ರು ಸಿಎಂ ಆಗ್ಲೇಬೇಕು. ಸಿಎಂ ಈ ಅವಧಿನಲ್ಲಿ ಏನಾದ್ರು ಆಯ್ತಾರಣ್ಣ ಹೆಂಗಣ್ಣ? ಅಣ್ಣ, ಈ ಓದಿಲ್ಲ ಆಗಬೇಕು, ಆಗ್ಬೇಕಂತ ನಾವು ಎಲ್ಲ ಕೇಳ್ತಾ ಇರೋದು. ಈ ಓದಿಲ್ಲ ಆಗ್ಬೇಕು ಅವರು. ಈಗ ಅವ್ರದ್ದು ಹುಟ್ಟುಹಬ್ಬ ಆಯ್ತಲ್ವಾ, ಆಚರಣೆ ಎಲ್ಲ ಜೋರ? ಜೋರ ಮಾಡ್ಬೇಕು ಸರ್. ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ನಮ್ಮ ಕಡೆನೂ ಮಾಡ್ತೀವಿ, ನಾವು ದೊಡ್ಡಹಳ್ಳಿಲ್ಲ ಮಾಡ್ತೀವಿ, ಜೋರಾಗೆ ಮಾಡ್ತೀವಿ ಸರ್. ಇಲ್ಲಿ ಎಲ್ಲ ದೊಡ್ಡಹಳ್ಳಿ ಅವ್ರು ಹುಟ್ಟು ಬೆಳೆದಂತ ಊರು, ನೀವು ಕಣ್ಣೆದ್ರಿಗೆ ನೋಡಿರ್ತೀರಾ, ಇಲ್ಲೇ ಹತ್ರದಲ್ಲಿ ಇರೋರು. ಹೆಂಗೆ ನಿಮ್ಮ ಅವ್ರನ್ನ ಒಡ್ಡ ಏನ್ ಮಾತು ಗೀತು ಎಲ್ಲ ಹೆಂಗೆ? ಚೆನ್ನಾಗಿ ಮಾಡ್ತಾರೆ. ಯಾವಾಗಾರ ಬರ್ಲಿ ಎಲ್ಲ ಕರೆದು ಮಾಡಿಸ್ತಾರೆ. ಹೋದ್ರೆ ಏನು ಎಲ್ಲ ನೋಡ್ತಾರೆ, ಮಾತಾಡಿಸ್ತಾರೆ, ಏನು ಸಮಾಚಾರ ಅಂತ ಎಲ್ಲನೂ ಕೇಳ್ತಾರೆ, ಕಷ್ಟ ಸುಖ ಕೇಳ್ತಾರೆ ಸರ್. ಅದ್ರಲ್ಲಿ ಏನು ಹೇಳೋದೇನಿಲ್ಲ ಸರ್. ಸರಿ, ಇನ್ನೊಬ್ರು ಇಲ್ಲಿ ಅವ್ರನ್ನು ಮಾತಾಡ್ಸೋಣ. ಅಣ್ಣ, ಯಾವ ಊರಣ್ಣ ನಿಮ್ದು? ನಾವು ಆಲಹಳ್ಳಿನ ಸರ್. ಇಲ್ಲೇ ಊರು ಅಣ್ಣ. ಡಿ ಕೆ ಶಿವಕುಮಾರ್ ಹತ್ರದಿಂದ ನೋಡಿರ್ತೀರಾ? ಎಲ್ಲಿ ನಿಮ್ಮನೆ ಇರೋದಲ್ಲಿ? ಇಲ್ಲ ಮೇಲ್ಗಡೆ. ಮೇಲ್ಗಡೆನಾ? ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಮನೆ ಹತ್ರನೇನಾ? ಆ ಕಡೆ. ಹಿಂಗೆ ಇಲ್ಲೆಲ್ಲ ಬಂದಾಗ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಎಲ್ರು. ಮಾತಾಡ್ತಾರೆ. ಈಗ ಅವ್ರದ್ದು ಹುಟ್ಟುಹಬ್ಬ ಆಯ್ತಲ್ವಾ, ಹುಟ್ಟುಹಬ್ಬ ಎಲ್ಲ ಆಚರಣೆ ಎಲ್ಲ ಜೋರ? ಜೋರಾಗಿ ಮಾಡ್ತಾರೆ. ಸಿಎಂ ಆಗ್ಬೇಕು ಅನ್ಕೊಂಡವ್ರೆ, ಈ ಸಲ ಏನಾದ್ರು ಸಿಎಂ ಆಯ್ತಾರ ಹೆಂಗೆ? ಖಂಡಿತ ಆಯ್ತಾರೆ ಸರ್. ಯಾವಾಗ ಆಗ್ಬೋದು ಅದ್ ನಾವ್ ಹೇಳಕ್ಕಾಗಲ್ಲ, ಒಟ್ನಲ್ಲಿ ಈ ಇದ್ರಲ್ಲಿ ಆಗ್ತಾರೆ. ಅಲ್ಲ, ಈ ಒಂದು ಅವಧಿಲೇ ಆಯ್ತಾರ ಹಂಗಾರೆ? ಅವಧಿಲಿ ಆಗ್ತಾರೆ. ಹೌದಾ? ಎಲ್ಲರಿಗೂ ನಮಗೂ ಆ ನಿರೀಕ್ಷೆ ಇದೆ, ತುಂಬಾ ಕಾಯ್ತಾ ಇದೀವಿ. ಆಯ್ತಾರೆ ಹಂಗಾರೆ? ಖಂಡಿತ ಆಗ್ಲೇಬೇಕು ಅಂತ ನಮ್ಮೆಲ್ಲರ ಆಸೆ. ನೋಡೋಣ. ಸರಿ ಸರಿ ಅಣ್ಣ, ಇನ್ನೊಂದಿಬ್ರು ಮಾತಾಡ್ಸೋಣ ಹಂಗೆ. ಅಣ್ಣ, ಏನಣ್ಣ ನಿಮ್ಮ ಹೆಸರು? ಯಾವ ಊರಣ್ಣ? ಯಾವ ಊರಣ್ಣ? ಇಲ್ಲಿ ಬಾರಣ್ಣ, ಇಲ್ಲಿ ಅಣ್ಣ ಅವ್ರು ಮಾತಾಡಿಸ್ತೀನಿ ಬಾರಣ್ಣ, ಇಲ್ಲಿ ಮಾತಾಡಿಸ್ತೀನಿ ಬಾರಣ್ಣ, ಇಲ್ಲಿ ಬಾರಣ್ಣ, ಇಲ್ಲಿ ಅಣ್ಣ. ಅಣ್ಣ ಮಣಿಕಂಠ ಅಂತ. ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ದೀನಿ, ಬೇಜಾರಾಗ್ಬೇಡಿ. ಯಾವ ಊರು ನಿಮ್ದು? ನಮ್ದು ಆರೋಬೆಲೆ ಅಣ್ಣ. ಆರೋಬೆಲೆ. ಇಲ್ಲೇ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಕ್ಷೇತ್ರ? ಹೌದೌದೌದು, ಅವಾಗಿಂದ ಎಲ್ಲ ಅವ್ರೇನೆ ನಿಂತು ಎಲ್ಲ ಮಾಡಿ ನಮ್ಗೆಲ್ಲ ಒಳ್ಳೆ ಅಭಿವೃದ್ಧಿ ಮಾಡ್ಕೊಟ್ಟವ್ರೆ. ಎಲ್ಲ ಯಾವ್ದು ಏನು ಇದು ಇಲ್ಲ ಅಣ್ಣ. ಎಲ್ಲಾ ಕಡೆ ನಮ್ಮ ರಾಮನಗರ ಈ ಕಡೆ ಎಲ್ಲ ಚೆನ್ನಾಗೆಲ್ಲ ಇದ್ ಮಾಡಿ ಎಲ್ಲ ಇದ್ ಮಾಡಿದಾರೆ ಅಣ್ಣ. ಹೌದಾ? ಹಂಗಾದ್ರೆ ಇಲ್ಲೆಲ್ಲ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡಿದಾರೆ ಹಂಗಾರೆ? ಎಲ್ಲ ನೀರಾವರಿ ಇನ್ನೊಂದು ಎಲ್ಲಾ ತರ ಮಾಡವ್ರಣ್ಣ. ಕರೆಂಟ್ ಎಲ್ಲಾರು ಎಲ್ಲ ಚೆನ್ನಾಗಿ, ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಅಣ್ಣ, ಯಾವ್ದು ಏನು ತೊಂದರೆ ಇಲ್ಲ. ಈಗ ಸಿಎಂ ಆಗ್ಬೇಕು ಅನ್ಕೊಂಡವ್ರೆ, ಸಿಎಂ ಆಯ್ತಾರ? ಹಾಗೆ ಆಗ್ತಾರಣ್ಣ. ಈಗ ಹೋದ್ ಸಲನೇ ಆಗ್ಬೇಕಾಯ್ತು ಏನೇನಾಗಿ, ಈ ಸಲ ಗ್ಯಾರಂಟಿ ಹಾಗೆ ಆಗ್ತಾರೆ ಅಂತ ನಾವು ಇದೀವಿ ಇಷ್ಟದಿಂದ. ಹಾಗೆ ಆಗ್ತಾರೆ ಅಂತ ನಾವು ಭರವಸೆಲಿ ಇದೀವಿ ಅಣ್ಣ. ಈಗ ಅವ್ರು ಡಿ ಕೆ ಶಿವಕುಮಾರ್ ಅವ್ರದ್ದು ಹುಟ್ಟುಹಬ್ಬ ಐತೆ, ಆಚರಣೆ ಎಲ್ಲ ಜೋರಾಗಿ ಮಾಡ್ತೀರಾ ನೀವು? ಫುಲ್ ಜೋರಾಗಿ ಮಾಡ್ತೀವಿ ಅಣ್ಣ. ಎಲ್ಲಾರು ಸೇರ್ತಾರೆ, ಎಲ್ಲ ಜೋರಾಗಿ ಕೇಕ್ ಕಟ್ ಮಾಡಿ ಎಲ್ಲ ಜೋರಾಗಿ ಸರ್ಕಲ್ ಅಲ್ಲೇ ಪಟಾಕಿ ಹೊಡೆದು ಎಲ್ಲ ಮಾಡ್ತಾರೆ ಅಣ್ಣ. ಹೌದಾ? ಎಲ್ಲ ಚೆನ್ನಾಗಿ ಮಾಡ್ತಾರೆ. ಏನ್ ತೊಂದರೆ ಇಲ್ಲ? ತೊಂದರೆ ಏನಿಲ್ಲ, ಎಲ್ಲ ಒಳ್ಳೇದ್ ಮಾಡವ್ರೆ. ಪ್ರತಿಯೊಂದು ಕೆಲಸ ಮಾಡವ್ರೆ. ಈಗ ಅವ್ರದ್ದು ಹುಟ್ಟುಹಬ್ಬ ಆಯ್ತಲ್ವಾ, ಹುಟ್ಟುಹಬ್ಬ ಏನ್ ಆಚರಣೆ ಮಾಡ್ತಾರೆ ಇಲ್ಲೆಲ್ಲ ಜೋರ? ಏನು ಮಾಡ್ತಾರೆ, ಕನಕಪುರ ಮಾಡ್ತಾರೆ, ದೊಡ್ಡಹಳ್ಳಿನೂ ಮಾಡ್ತಾರೆ, ಎಲ್ಲಾ ಕಡೆನೂ ಮಾಡ್ತಾರೆ. ಈಗ ಸಿಎಂ ಆಗ್ಬೇಕು ಅನ್ಕೊಂಡವ್ರಣ್ಣ, ಏನ್ ಸಿಎಂ ಆಯ್ತಾರ ಹೆಂಗೆ? 100% ಆಯ್ತಾರೆ. 100% ಆಯ್ತಾರೆ. ಹಂಗಾರೆ ನೆಕ್ಸ್ಟ್ ಸಲ ಅವರೇ ಅಧಿಕಾರಕ್ಕೆ ಬರ್ತಾರೆ ಅಂತೀರಾ? ಹೌದು, 100% ಬಂದೇ ಬರ್ತಾರೆ. ಈ ಸಲ ಅವ್ರಿಗೆ ಕೆಲವೊಂದು ಅಡಚಣೆಗಳಿದಾವೆ, ಸಿಎಂ ಆಗ್ಲಿಕ್ಕೆ ಒದ್ದಾಡ್ತಿದ್ದಾರೆ. ಅದೇನು ಈ ಅವಧಿಲೇ ಆಯ್ತಾರ ಹೆಂಗೆ? ಈ ಅವಧಿಯಲ್ಲಿ ಆಯ್ತಾರೆ. ಆಕ್ಚುಲಿ ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು, ಅದು ಸ್ವಲ್ಪ ಅದೇನೋ ಸ್ವಲ್ಪ ಕಾರಣದಿಂದ ಈ ಸಲ ಹಾಗೆ ಆಗ್ತಾರೆ. ಮೇ 15ನೇ ತಾರೀಕು ಮೇಲೆ ಹಾಗೆ ಆಗ್ತಾರೆ ಅಂತ ಹೇಳವ್ರೆ. ನೋಡೋಣ, ಕಾದ್ ನೋಡ್ಬೇಕು. ಓಕೆ ಅಣ್ಣ, ಆಯ್ತು ಅಣ್ಣ, ಥ್ಯಾಂಕ್ಸ್ ಅಣ್ಣ. ಈಗ ನೀವು ವಿರೋಧ ಪಾರ್ಟಿ ಅವರು ಮಾತಾಡಲ್ಲ ಅಂತೀರಾ, ಯಾಕೆ ನೀವು ಮಾತಾಡಲ್ಲ? ಈಗ ಡಿ ಕೆ ಶಿವಕುಮಾರ್ ಏನು ಒಳ್ಳೇದ್ ಮಾಡವ್ರ ಹೆಂಗಿಲ್ಲಿ? ಒಳ್ಳೇದ್ ಮಾಡವ್ರ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಮತ್ತೆ ಯಾಕೆ ವಿರೋಧವಾಗಿದ್ದೀರಾ ನೀವು? ಯಾರು ನೀವು ಏನೋ ಒಗ್ಗಲ್ತು ಇವೆ. ಮತ್ ಎಲ್ಲಾರು ನೋಡಿದ್ರೆ ನೀವು ಡಿ ಕೆ ಶಿವಕುಮಾರ್ ಅವ್ರಿಗೆ ಆತ್ಮೀಯರು ಅಂದ್ರಪ್ಪ ಇಷ್ಟೋವರೆಗೂ. ನೋಡಿದ್ರೆ ನಾವು ನಾನು ವಿರೋಧ ಪಾರ್ಟಿ ಅವನಪ್ಪ ನಾನು ಮಾತಾಡಲ್ಲ ಅಂತೀರಾ ನೀವು? ಚೆನ್ನಾಗವ್ರೆ, ನಮ್ ಜೊತೆಲೆಲ್ಲ ಕೆಲಸ ಮಾಡವ್ರೆ.
ಈ ಸ್ಥಳೀಯವಾದ ಜನಗಳು ಇಂದ ಕಾಂಗ್ರೆಸ್ ಕೆಡ್ತದ ಅಷ್ಟೇ. ಇಲ್ಲಿ ಸ್ಥಳೀಯವಾದವ್ರು ಅವರಲ್ಲ, ಆ ಲೀಡರ್ಶಿಪ್ ಇಂದ ಅವರಿಬ್ರು ಒಳ್ಳೆಯವರೇ, ಕೆಲಸ ಮಾಡ್ತಾರೆ. ಈ ಸ್ಥಳೀಯವಾದವರಿಂದ ಲೋಕಲ್ ಜನದಿಂದ ಇದಾಯ್ತದೆ. ಈಗ ಹೋಗ್ಲಿ CM ಆಗ್ಬೇಕು ಅನ್ಕೊಂಡವ್ರು, CM ಆಯ್ತಾರ DK ಶಿವಕುಮಾರ್ ಅವರು? ಅದು ನಮ್ಮ ಲೆವೆಲಲ್ಲಿ ಹೇಳೋಕ್ಕಾಗದ, ಅದು ಆದ್ರೆ ಒಳ್ಳೇದು ಅಲ್ಲ, ಆದ್ರೆ ಒಳ್ಳೇದು. ಇನ್ನೂ ಅಭಿವೃದ್ಧಿ ಆಯ್ತದೆ. ಹ್ಮ್ ಈಗ DK ಶಿವಕುಮಾರ್ ಅವರು ಹುಡ್ದಬ್ಬ ಐತೆ, ಹುಡ್ದಬ್ಬ ಎಲ್ಲ ಜೋರಾಗಿ ಮಾಡ್ತೀರಾ ಏನಾಯ್ತಾ? ಮಾಡ್ತೀವಿ. ಎಸ್, ಇನ್ನೊಬ್ರು ಇದಾರೆ DK ಶಿವಕುಮಾರ್ ಅವರ ತವರಲ್ಲಿ ನಾವ್ ಇವತ್ತು ನಿಂತಿದೀವಿ. ಅವ್ರನ್ನು ಮಾತಾಡ್ಸೋಣ. ಅಣ್ಣ, ಏನಾದ್ರು ನಿಮ್ಗೆ ತೊಂದರೆ ಇದೆಯಾ ಇಲ್ಲಿ DK ಶಿವಕುಮಾರ್ ಅವರ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ? ನಮ್ಗೆ ಅವ್ರ ಕಡೆ ಏನು ತೊಂದರೆ ಇಲ್ಲ. ನಮಗೆ ಊರಿಗೆ ಸಾಯಂಕಾಲ 6 ಗಂಟೆ ಆದ್ಮೇಲೆ ಊರಿಂದ ಈಚೆಗೆ ಬರೋಕ್ಕಾಗಲ್ಲ. ನಮ್ಮನ್ನ ಕಾಡೊಳಗೆ ಸೇರಿಸ್ಬಿಟ್ಟು ನಮಗೆ ಗೇಟ್ ಹಾಕ್ಬಿಟ್ಟವ್ರೆ. ನಾವೇನು ಅಕಸ್ಮಾತ್ ಸಾಯಂಕಾಲ ತೋಡಾಡ್ಬೇಕಂದ್ರೆ 6 ಗಂಟೆ ಆಯ್ತು ಅಂದ್ರೆ ಊರ ಹಿಂದೆ, ಮನೆ ಹಿಂದೆನೇ ಆನೆ ಬರ್ತವೆ. ಅದೇನು ಫಾರೆಸ್ಟ್ನವರು ಏನೋ ರೆಸ್ಪಾನ್ಸ್ ಏನು ಮಾಡಲ್ರು. ಅದು ಬಿಟ್ಟು ನಮ್ಮ ಜಮೀನು ಇನ್ನೇನು 100 ವರ್ಷದಿಂದ ಜಮೀನು ಮಾಡ್ತಾ ಇದೀವಿ. ಅವೇನು ಸಾಗುವಳಿ ನಮ್ಮ ಹೆಸರಿಗೆ ಇನ್ನೂ ಆಗಲಿಲ್ಲ. ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಕೇಳ್ತೀವಿ. ಆದ್ರೆ ಈಗ DK ಶಿವಕುಮಾರ್ ಅವರು ಇದನ್ನೆಲ್ಲ DK ಶಿವಕುಮಾರ್ ಅವ್ರ ಗಮನಕ್ಕೆ ಏನಾದ್ರು ನೀವು ತಂದಿದ್ರಾ? ನಾವು ತಗೊಬಂದಿದ್ದೀವಿ, ಅವರೆಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೂ ಸ್ವಲ್ಪ ಡಿಲೇ ಆಗ್ತಾ ಇದೆ. ಈಗ ಹೋಗ್ಲಿ ಅಣ್ಣ, ಈಗ DK ಶಿವಕುಮಾರ್ ಅವರು ಆದ್ರೆ ಅವ್ರ ಆಚರಣೆ ಏನಾದ್ರು ಮಾಡ್ತೀರಾ? ಹೆಂಗೆ ಆಚರಣೆ ಮಾಡ್ತೀವಿ? ಈಗ CM ಆಗ್ಬೇಕು ಅನ್ಕೊಂಡ್ರೆ ತುಂಬಾ ದಿನಗಳಿಂದ CM ಆಗ್ತಾರ ಏನು? ಆಗ್ಲೇ CM ಆದ್ರೆ ನಮಗೆ ಖುಷಿ. ನಮ್ಮ ಕ್ಷೇತ್ರದ MLA ಅಲ್ವರ, ನಾವು CM ಆಗಲಿ ಅಂತಿನ ಕೇಳ್ತೀವಿ. ಆದರೆ ನಮಗೇನು ಮೂಲ ಸೌಕರ್ಯತೆ ಒದಗಿಸ್ಬೇಕು, ಅದು ಒದಗಿಸ್ಲಿ ಅಂತ ನಾವು ಕೇಳ್ಕೊತೀವಿ. ಆನೆ ಬೆಳಗ್ಗೆ ಸಾಯಂಕಾಲ 6 ಗಂಟೆ ಆಯಿತು, ಆನೆ ಚಿರತೆ ಮನೆ ಹಿಂದಕ್ಕೆ ಬರ್ತವೆ. ನಾವೇನು ಜೀವನ ಮಾಡೋಕ್ಕಾಯ್ತಲ್ಲ. ಆಮೇಲೆ ಜಮೀನು ಪಾಳು ಬಿದ್ದಾವೆ ನಮ್ಮವೆಲ್ಲ. ನಾವೇನೇ ಬೆಳೆ ಹಾಕೋರು ಆನೆ ಬಂದು ಮೇಯ್ಕೊತವೆ, ಹಂದಿ ಬಂದು ಮೇಯ್ಕೊತವೆ, ಸಾರ್ಗ ಬಂದು ಮೇಯ್ಕೊತವೆ. ಇವೆಲ್ಲ ತೊಂದರೆ ಇದೆ ನಮಗೆ, ಸಮಸ್ಯೆ. ಅದು ನೋಡ್ಬೇಕು, ಸ್ವಲ್ಪ ಗಮನ ಹರಿಸ್ಬೇಕು. ಬೋರ್ನದೊಡ್ಡಿ ಅಂಬೇಡ್ಕರ್ ಕಾಲೋನಿ ಅಂತೇಳಿ ಇಲ್ಲೇ ಮಕ್ಕಳಂದ. ಎಸ್, ಕನಕಪುರ ಕ್ಷೇತ್ರದ ತಾಯಂದ್ರು ನಮ್ಮ ಜೊತೆ ಇದ್ದಾರೆ. ಏನು DK ಶಿವಕುಮಾರ್ ಅವ್ರಿಗೆಲ್ಲ ಓಟ್ ಹಾಕಿರ್ಬೋದು ಅಂತ ಅನ್ಕೊಂತೀನಿ. ಮಾತನಾಡಿಸ್ತಾ ಹೋಗೋಣ ಅವ್ರನ್ನೇನೆ. ಅವ್ವ, ಏನ್ ನಿಮ್ಮ ಹೆಸರು? ಹೆಸರು ಶಿವನಮ್ಮ. ಊಟ ಮಾಡಿದ್ರಾ? ಏನ್ ತಿಂದ್ರವ? ಏನ್ ಇಷ್ಟೊಂದ್ ಜನ ಕೂತಿದಿರಲ್ಲ, ಎಲ್ಲೋಗಿದ್ರಿ ಎಲ್ಲ? ಎಲ್ಲ ಇಲ್ಲಿ ಇದು ಸಂತೆ ಅಂತ ಅಲ್ವಾ, ಎಲ್ಕೋ ಇಲ್ಲಿ ಬಂದೇನೆ ಹೋಗ್ಬೇಕು ಸುತ್ತಮುತ್ತಲು ಹಳ್ಳಿಗಲ್ಲ. ಎಲ್ಲ ನೀವು ಹಳ್ಳಿಯವ್ರ? ಯಾವ ಊರು ನಿಮ್ದು? ನಮ್ದು ಭೀಮಗೊಂಡಹಳ್ಳಿ. ಓಲಿ, ಊಟ ಮಾಡ್ತೀನಿ ಅಂದ್ರೆ ಏನಂದ್ರೆ ಅನ್ನ ಸಾರು ಊಟ ಮಾಡ್ದು. ಮುದ್ದೆನೂ ಮಾಡ್ತೀವಿ. ಮುದ್ದೆ ತಿಂತೀರಾ? ಮುದ್ದೆ ತಿನ್ನು ನಿದ್ದೆ ಬರಲ್ವೇನವ? ಮುದ್ದೆ ತಿನ್ನು ನಿದ್ದೆ ಬರಲ್ವಾ? ಏನ್ ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡ್ತೀರಾ? ಹೋಗ್ಬೇಕು. ಬಸ್ ಬಂದ್ಬಿಡ್ತಾ? ಹೊಂಟ್ಬಿಟ್ರಾ? ಈಗ DK ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡೋರ ಇಲ್ಲಿ? ಮಾಡಿದಾರೋ ಬಿಟ್ಟಿದಾರೋ ನಮ್ಗೆ ಎಲ್ಲ ಗೊತ್ತು ಮಗ, ನಿಮ್ ತಾನೇ ಗೊತ್ತು. ಓಟ್ ಹಾಕಲ್ವಾ ನೀನು? ಹಾಕ್ತಿವಿ. ಯಾರ್ಗ ಓಟ್ ಹಾಕ್ದೆ? ಅವ್ರಿಗೆ ಹಾಕ್ದು. ಒಳ್ಳೆ ಕೆಲಸ ಮಾಡೋರ್ ಹಂಗಾರೆ? ಮಾಡವ್ರೆ ಮಾಡಿ. ಈಗ ನಾವ್ ಮಾಡ್ಲಿಲ್ಲ ಅಂತ ಹೇಳಕ್ಕಾಗಲ್ಲ, ಮಾಡವ್ರೆ ಅಂತ ಹೇಳಕ್ಕಾಗಲ್ಲ. ಎಲ್ಲಾರು ಸರೂರು ಒಂದೇ ಅಂತ ಹೇಳ್ಬೇಕು ತಾನೆ. ಮತ್ತೆ ಈಗ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗವ್ರೆ, CM ಆಗ್ಬೇಕು ಅಂತ ಆಸೆ ಏನಾದ್ರು ಐತೆ ನಿಮ್ಗೆ? ಇದು ಆಗ್ಲಿ ಪಾಪ, ಮತ್ತು ಸಂತೋಷ. ಇನ್ನು ಮ್ಯಾಕ್ ಹೋದ್ರು ಇನ್ನೂ ಸಂತೋಷ. ಹೌದಾ? CM ಆಗ್ಬೇಕಾ DK ಆಗ್ಲಿ, ಇನ್ನೊಬ್ರು ಆಗ್ಲಿ, ನೀನು ಆಗು. ನಾವು ಬೇಡ ಅಂದ್ರೆ ನಾನು ಆಗ್ಬಿಡ್ಲಾ? ನೀನು ಆಗು, ನೀನು ಆಗು. ಮತ್ತು ನಂದು ಬೇರೆ ಊರಲ್ವೇನವಾ? ಯಾವ ಊರಾದ್ರೂ ನಮ್ಗೋಷ್ಟು ಹೆಲ್ಪ್ ಮಾಡಿದ್ರು ಸಾಕು. ಹಂಗಂತ್ಯಾ? ಏನೋ ಕಣವ, ನಿನ್ನ ಆಶೀರ್ವಾದ ಇದ್ರೆ ಅದನ್ನು ಆಗೋಣ ಬೇಕಾದ್ರೆ. ಆಗ್ಲಿ ಆಗ್ಲಿ. ಆಯ್ತು ಕಣವ. ಇನ್ನು ಈ ಕಡೆ ಒಂದು ಅಜ್ಜಿ ಕೂತವ್ರೆ. ಅಮ್ಮ, ಮೌ ನಮಸ್ಕಾರ. ಯಾವ ಊರು ನಿಮ್ದು? ಹಿರೇಗೊಂಡದೊಡ್ಡಿ. ಊಟ ಮಾಡಿದ್ರಾ? ಏನೆಲ್ಲ ಈ ಕಡೆಗೆ ಬಂದಿದಿರಲ್ಲ, ಏನ್ ಸಮಾಚಾರ? ಮನೆ ಸಾಮಾನ್ ತಗೊಂಡೋಗ್ ಬಂದ್ರಾ? ಮತ್ತೆ ಆರಾಮ? ಮತ್ತೆ ಏನು ಎಲ್ಲ DK ಶಿವಕುಮಾರ್ ನಿಮ್ ಕಡೆ ಎಲ್ಲ ಒಳ್ಳೆ ಕೆಲಸಗಳು ಮಾಡೋರ? ಮಾಡೋರ? ಈಗ DK ಶಿವಕುಮಾರ್ CM ಆಗ್ಬೇಕು ಅನ್ಕೊಂಡವ್ರೆ. CM ಆದ್ರೆ ಒಳ್ಳೇದೇನವಾ? CM ಆಗ್ಬೇಕಂದ್ರೆ